ಇವತ್ತಿನ ವಿಡಿಯೋದಲ್ಲಿ ಒಂದು ಔಷಧಿಯ ಗುಣ ಇರುವಂಥದ್ದು ಅಂತ ಹೇಳ್ಬೋದು. ಎಲ್ಲರೂ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ, ನೋಡಿ. ಫ್ಯಾಮಿಲಿ ಅಂದಮೇಲೆ ಏನಾದರೂ ಒಂದು ಕಷ್ಟ ಸುಖ ಇದ್ದೇ ಇರುತ್ತೆ ಅಲ್ವಾ, ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಒಂದು ಫ್ಯಾಮಿಲಿ ಅಂದಮೇಲೆ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ತಂದೆ ಎಲ್ಲರೂ ಇರ್ತಾರೆ ಅಲ್ವಾ. ಕಷ್ಟ ನೋದಲ್ಲಿ ಭಾಗಿಯಾಗಿರ್ತಾರೆ, ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾಚಿಕೆ ಪಡುವಂತಹ ವಿಷಯವಲ್ಲ. ನಾನು ವಿಡಿಯೋ ಮಾಡಬೇಕು ಅಂತಲೇ ಮಾಡಿರೋದು. ಇದು ಒಂದು ನನ್ನ ಫ್ರೆಂಡ್ ಅಂತ ಹೇಳ್ಬೋದು. ಅವರು ನನ್ನ ಹತ್ರ ಸ್ವಲ್ಪ ತಿಂಗಳದ ಹಿಂದೆ ಕೇಳಿದರು. ನಾನು ಅವರಿಗೆ ಈ ರೀತಿ ಮಾಡಿ ಅಂತ ಹೇಳ್ಕೊಟ್ಟಿದ್ದೀನಿ. ಅವರು ಅದನ್ನೇ ಮಾಡಿ ಅಪ್ಲೈ ಮಾಡ್ಕೊಂಡಿದ್ರು, ಅವರಿಗೆ ವಾಸಿಯಾಗಿದೆ. ಓಕೆನಾ. ಅದೇ ನಾನು ಯಾಕೆ ಒಂದು ವಿಡಿಯೋವನ್ನು ಮಾಡಬಾರ್ದು, ಯಾರಿಗಾದರೂ ಯೂಸ್ ಆಗುತ್ತೆ ಅಲ್ವಾ, ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇರೋದು. ಅಂದರೆ ಏನು ಗೊತ್ತಾ, ಪ್ರೈವೇಟ್ ಪಾರ್ಟಲ್ಲಿ ಕೆಲವೊಬ್ಬರಿಗೆ ತುರ್ಕೆ ಬರುತ್ತೆ. ಇದು ಚಿಕ್ಕ ಮಕ್ಕಳಲ್ಲೂ ಬರುತ್ತೆ, ವಯಸ್ಸಾದವರಿಗೂ ಬರುತ್ತೆ, ಎಲ್ರಿಗೂ ಬರುತ್ತೆ. ಕೆಲವೊಂದು ಸಲ ಅದು ತುಂಬ, ಅಂದರೆ ನಮ್ಮಲ್ಲಿ ಕೆಲವೊಂದು ನಾವೇ ಮಾಡ್ಕೊಂಡಿರೋದು ಅಂತ ಹೇಳ್ಬೋದು. ಅಂದರೆ ಏನು ಗೊತ್ತಾ, ಕೆಲವೊಂದು ಬ್ಯಾಕ್ಟೀರಿಯಾ ಉತ್ಪತ್ತಿ ಆದಾಗಲೂ ಕೂಡ ಆ ಥರ ತುರಿಕೆ ಎಲ್ಲ ಬಂದಿರುತ್ತೆ. ಇವತ್ತೊಂದು ಆಯಿಲ್ ಮಾಡಿ ತೋರಿಸ್ತೀನಿ, ಅದರಿಂದ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಇದು ಚಿಕ್ಕ ಮಕ್ಕಳಿಗೂ ಬರುತ್ತೆ. ಎಲ್ಲೆಲ್ಲಿ ತುರಿಕೆ ಇದೆ ಅಲ್ಲೆಲ್ಲಿ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಆಯಿತು. 7 ಡೇಸ್ ನೀವು ಟ್ರೈ ಮಾಡಿ, ಖಂಡಿತ ನಿಮಗೆ ಇದು ಕಡಿಮೆ ಆಗಿಬಿಡುತ್ತೆ. ನೀವು ನೋಡಿರ್ಬೋದು, ಕೆಲವೊಬ್ಬರಿಗೆ ಚಿಕ್ಕ ಮಕ್ಕಳಲ್ಲೂ ಇರ್ಬೋದು, ಇಡೀ ಮೈಯೆಲ್ಲ ತುರಿಕೆ ಆಗೋದು. ಹಾಗೆ ಪ್ರೈವೇಟ್ ಪಾರ್ಟಲ್ಲೂ ಕೂಡ ತುಂಬ ತುರಿಕೆಯಾಗಿ ಅದು ನಾಚಿಕೆ ಆಗುತ್ತೆ, ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೂ ಕೂಡ ಅಂತಹ ಸನ್ನಿವೇಶಗಳು ಕೂಡ ಬಂದಿರುತ್ತೆ ಅಲ್ವಾ. ಅವರು ಏನು ಮಾಡ್ತಾರೆ, ಮನೇಲೇ ಹೋಮ್ ಮೇಡ್ ಅದು ಇದು ಮಾಡ್ಕೋತಾರೆ. ಕೆಲವೊಬ್ಬರಿಗೆ ಗೊತ್ತಿರೋರು ಮಾಡಿಕೊಂಡು ಕಡಿಮೆ ಮಾಡ್ಕೋತಾರೆ. ಕೆಲವೊಬ್ಬರು ಅದರಲ್ಲೇ ಪಾಪ ವರ್ಷಾನುಗಟ್ಟಲೆ ಹಾಗೇ ಕಡಿಮೆ ಮಾಡ್ಕೊಳ್ಳಿಕ್ಕೆ ಆಗದೇ ಒದ್ದಾಡ್ತಾ ಇರ್ತಾರಲ್ವ. ನಾನಿವತ್ತು ಮಾಡ್ತಾ ಇರುವ ಒಂದು ಆಯಿಲು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾವುದೇ ರೀತಿಯ ತುರಿಕೆ ಇರ್ಬೋದು, ಕಂಪ್ಲೀಟ್ ಹೋಗ್ಬಿಡತ್ತೆ. ಒಂದು ಸಲ ಟ್ರೈ ಮಾಡಬೇಕು. ಅಣ್ಣ ತಮ್ಮ ಚಿಕ್ಕ ಮಕ್ಕಳು ಯಾರಾದರೂ ಇದ್ದರೆ, ತಂದೆ ಅಥವಾ ತಾಯಿ ಯಾರಿಗಾದರೂ ಇದು ಯೂಸ್ ಆಗುತ್ತೆ. ಒಂದು ಸಲ ಅಪ್ಲೈ ಮಾಡಲಿಕ್ಕೆ ಹೇಳಿ, ಖಂಡಿತ ಕಡಿಮೆ ಆಗ್ತಾ ಬರುತ್ತೆ. ಬನ್ನಿ, ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ. ನಾವೀಗ ಸ್ಕಿನ್ ಕೇರಿಗೆಲ್ಲ ನಾವು ಹೋದ್ರಂತೂ ಸಾವಿರಾರು ರೂಪಾಯಿ, ಅದು ಚೀಟಿಗೆ ಸಾವಿರಾರು ರೂಪಾಯಿ ಇರುತ್ತೆ. ಅದರಲ್ಲೂ ಕೂಡ ಮೆಡಿಷನ್ ತುಂಬಾ ಕಾಸ್ಟ್ಲಿ ಇರುತ್ತೆ ಅಲ್ವಾ. ಇದರಲ್ಲೂ ₹1 ಖರ್ಚಿಲ್ಲ ಅಂತ ಹೇಳ್ಬೋದು, ವಾಸಿ ಮಾಡ್ಕೋಬೋದು. ಬನ್ನಿ, ಹಾಗಾದರೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಿಮ್ಮಲ್ಲಿ ಯಾರಾದರೂ ಆ ಥರ ತೊಂದರೆ ಇದ್ದರೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾರಿಗಾದರೂ ಇದು ಯೂಸ್ಫುಲ್ ಆಗೋದಿದ್ದರೆ ವಿಡಿಯೋನ ಶೇರ್ ಮಾಡಿ. ಇದು ಏನು ನಾಚಿಕೆ ಪಡುವಂಥದ್ದಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡಿರೋದು. ಕಾಮನ್ ಆಗಿ ಇದು ಸಹಜವಾಗಿ ಎಲ್ಲರಲ್ಲೂ ಬಂದಿರುತ್ತೆ, ಅದಕ್ಕೆ ಕೆಲವೊಂದು ಕಾರಣಗಳು ಇರುತ್ತೆ. ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇದೊಂದು ಚಿಕ್ಕ ವಿಡಿಯೋ, ಓಕೆನಾ. ಚಿಕ್ಕದಾಗಿ ಬೇಗ ದಿಢೀರಂತ ನಾವು ಮಾಡಿಕೊಂಡು ಇಟ್ಕೊಂಡ್ರೆ ಆಯಿತು. ಅದಕ್ಕೆ ಕಾರಣ ಏನಿರಬಹುದು ಈ ಥರ ತುರಿಕೆ ಬರಲಿಕ್ಕೆ ಅಂತ ನಾನು ತಿಳಿಸ್ತಾ ವಿಡಿಯೋ ಮಾಡ್ತೀನಿ. ಬನ್ನಿ. ಈ ಥರ ತುರಿಕೆ ಕಾಣಿಸ್ಕೊಳ್ಳಿಕ್ಕೆ ತುಂಬ ಕಾರಣ ಇದೆ. ಹೆಚ್ಚು ಬೆವರೋದ್ರಿಂದನೂ ಬರುತ್ತೆ. ಹಾಗೆ ಸ್ವಚ್ಛತೆ ಇಲ್ಲದೆ ಇದ್ರೂ ಕೂಡ ಬರುತ್ತೆ. ಹಾಗೆ ಫಂಗಲ್ ಇನ್ಫೆಕ್ಷನ್ ಆದರೂ ಕೂಡ ಈ ರೀತಿ ತುರಿಕೆ ಕಾಣಿಸ್ಕೊಳ್ಳುತ್ತೆ. ಹಾಗೆ ಟೈಟ್ ಉಡುಪು ಬಳಸೋದ್ರಿಂದನೂ ಬರುತ್ತೆ. ಹಾಗೆ ಒದ್ದೆ ಬಟ್ಟೆ ಹೆಚ್ಚು ಕಾಲ ನಮ್ಮ ದೇಹದಲ್ಲಿ ಇಟ್ಕೊಂಡ್ರೂ ಕೂಡ ಈ ರೀತಿ ಸಮಸ್ಯೆ ಬಂದುಬಿಡುತ್ತೆ. ಹಾಗೆ ಒಂದು ತೋಪಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ತುಳಸಿ ಎಲೆ ಮತ್ತು ಹೂವನ್ನು ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ. ಒಂದು 7 ದಿನ ನೀವು ಟ್ರೈ ಮಾಡಿ, ಬುಡ ಸಮೇತ ಹೋಗಿಬಿಡುತ್ತೆ. ಸ್ವಲ್ಪನೂ ತುರಿಕೆ ಏನೂ ಇರಲ್ಲ. ಹಾಗೆ ಇದು ಕಹಿ ಜೀರಿಗೆ, ಇದು ನೀವು ಮಾರ್ಕೆಟಲ್ಲಿ ಸಿಗತ್ತೆ. ಕಹಿ ಜೀರಿಗೆ ಕೊಡಿ ಅಂದ್ರೂ ಕೊಡ್ತಾರೆ. ಹಾಗೆ ಬಾಣಂತಿಯವರಿಗೆ ಕಹಿ ಜೀರಿಗೆ ಹಾಕ್ತಾರಲ್ವ, ಅದು ನೀವು ಹಾಗೆ ಹೇಳಿದ್ರೂ ಕೊಡ್ತಾರೆ, ಆಯಿತಾ. ಇದು ತುಂಬ ಒಳ್ಳೆಯದು, ಕಹಿ ಆಗುತ್ತೆ. ನಾನೀಗ ಮಾಡ್ತಾ ಇರೋ ಆಯಿಲು ಕಹಿ ಆಗುತ್ತೆ. ಈ ರೀತಿ ತುರಿಕೆಗೆಲ್ಲ ಶಮನ ಆಗಿ ಹೋಗುತ್ತೆ. ಹಾಗೆ ಚರ್ಮ ಒಣಗೋದ್ರಿಂದನೂ, ಹಾಗೆ ಹೆಚ್ಚು ಬಾಡಿ ಹೀಟ್ ಆಗೋದ್ರಿಂದನೂ ಕೂಡ ಈ ಸಮಸ್ಯೆ ಬಂದ್ಬಿಡತ್ತೆ. ಬ್ಯಾಕ್ಟೀರಿಯಾದ್ದು ಸೋಂಕಿದ್ರೂ ಕೂಡ ಸಮಸ್ಯೆ ಕಂಡುಕೊಳ್ಳುತ್ತೆ. ಸ್ವಲ್ಪ ಹಳದಿ ಪೌಡರ್ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ. ಹಳದಿ ಪೌಡರು, ಉಪ್ಪು ಇದೆಲ್ಲ ನಮ್ಮ ಸ್ಕಿನ್ನು ಏನೇ ಒಂದು ನಂಜಿನ ಅಂಶ ಇದ್ರೆಲ್ಲ ಹೊರಟು ಹೋಗಿಬಿಡುತ್ತೆ. ಒಂದು ಸಲ ಹೊರಟು ಹೋಗುತ್ತೆ, ನಂತರ ಹಳದಿ ಪೌಡರೆಲ್ಲ ಇದೆಯಲ್ವ, ಅದರಿಂದ ಗಾಯ ಎಲ್ಲ ಒಣಗ್ತಾ ಬರುತ್ತೆ. ನಮ್ಗೆ ಹೊಸ ಸ್ಕಿನ್ ಬರಲಿಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ ಮಾಡಬೇಕು. ಸ್ವಲ್ಪ ಕುದಿಸಬೇಕು ಚೆನ್ನಾಗಿ. ಹಾಗೆ ಹೊಸ ಸಾಬೂನು ಬಳಸಿದ್ರೂ ಕೂಡ ಬರುತ್ತೆ. ಹಾಗೆ ಕ್ರೀಮು ಪೌಡರು ಶೇವಿಂಗ್ ಮಾಡಿದ ನಂತರ ಇರಿಟೇಷನ್ ಆಗುತ್ತೆ ಅಲ್ವಾ, ಆವಾಗಲೂ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಇದೇನು
ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಕಡಿಮೆ ಮಾಡ್ಕೋಬೋದು ಆಯಿತಾ. ಹಾಗೆ ನಿಮಗೇನಾದರೂ ದೊಡ್ಡ ದೊಡ್ಡ ಗಾಯ, ಹಾಗೆ ದುರ್ವಾಸನೆ, ಸುಡೋ ಭಾವನೆ ಎಲ್ಲ ಇದ್ದರೆ ಡಾಕ್ಟ್ರ್ ಹತ್ರ ತೋರಿಸ್ಕೋಬೇಕು. ಬೇರೆ ಬೇರೆ ಹೊಟ್ಟೆ ಒಳಗಡೆಯಿಂದ ಏನಾದರೂ ಸಮಸ್ಯೆ ಇದ್ರೂ ಕಾಣಿಸ್ಕೊಳ್ಳುತ್ತೆ. ಹಾಗೆ ಇದು ಡಯಾಬಿಟಿಸ್ ಇದ್ದವರಿಗೆ ಕಾಣಿಸ್ಕೊಳ್ಳುತ್ತೆ. ಡಯಾಬಿಟಿಸ್ ಇದ್ದವ್ರಿಗೂ ಕೂಡ ಸ್ವಲ್ಪ ಹೇಗೆ ಕಾಣಿಸ್ಕೊಳ್ಳೋ ಚಾನ್ಸ್ ಇರುತ್ತೆ. ಆದಷ್ಟು ನಮ್ಮ ಬಾಡಿಯನ್ನು ಕ್ಲೀನಾಗಿ ಇಟ್ಕೋಬೇಕು. ಹೊಟ್ಟೆನೂ ಕೂಡ ಕ್ಲೀನಾಗಿ ಇಟ್ಕೋಬೇಕು. ಹೊಟ್ಟೆಗೆ ಏನು ಗೊತ್ತಾ, ಖಾರ ಹುಳಿ ಎಲ್ಲ ಬೇಕಲ್ವ, ಹಾಗೆ ಒಗರು ಕಹಿ ಈ ರೀತಿದು ಕೂಡ ನಾವು ಆವಾಗ ಸೇವಿಸ್ತಾ ಇದ್ದರೆ ನಮ್ಮ ಸ್ಕಿನ್ನು ಕ್ಲೀನಾಗಿ ಇರುತ್ತೆ. ಬಾಡಿ ಅಂದರೆ ಬ್ಲಡ್ ಎಲ್ಲ ಕ್ಲೀನಾಗಿ ಇರುತ್ತೆ. ಒಳ್ಳೆ ರಿಸಲ್ಟ್ ಬರುತ್ತೆ. ಈ ಆಯಿಲನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿದ್ರಿ ಅಲ್ವಾ, ಸಿಂಪಲ್ಲಾಗಿ ನಮ್ಮ ಮನೇಲಿರೋ ವಸ್ತುವನ್ನು ಹಾಕಿ ಮಾಡಿಕೊಂಡ್ರೆ ಆಯಿತು. ಇದನ್ನು ನೀವು ಡೈಲಿ ಅಪ್ಲೈ ಮಾಡ್ತಾ ಬನ್ನಿ. ದಿನಕ್ಕೆ 1-2 ಸಲ ಅಪ್ಲೈ ಮಾಡಿಕೊಂಡು ಡ್ರೈ ಮಾಡ್ಕೋಬೇಕು. ಡ್ರೈ ಮಾಡಿಕೊಂಡು ನಂತರ ನೀವು ಹಾಗೇನೂ ಇರ್ಬೋದು, ಅಥವಾ ಬಿಸಿ ನೀರು, ಅಂದರೆ ತುಂಬ ಬಿಸಿ ನೀರು ಹಾಕಬಾರ್ದು, ಉಗುರು ಬೆಚ್ಚಗಿನ ನೀರಲ್ಲಿ ಸರಿಯಾಗಿ ತೊಳ್ಕೊಂಡು ಬಿಟ್ಟರೆ ಆಯಿತು. ಕ್ಲೀನಾಗಿ ಇಟ್ಕೋಬೇಕು. ಆದಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ಬೇಗ ವಾಶಿ ಆಗಿಬಿಡತ್ತೆ. ಒಂದು ಸಲ ಟ್ರೈ ಮಾಡಿ. ಹಾಗೆ ಯಾರಿಗಾದರೂ ಇಂತಹ ಬ್ಯೂಟಿ ಟಿಪ್ಸ್ ಅಂದರೆ ಏನಾದರೂ ಒಂದು ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ ಏನೇ ಒಂದು ವಿಡಿಯೋ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಿರುವಂತಹ ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾರೂ ಬ್ಯಾಡ್ ಕಮೆಂಟ್ ಅಂತೂ ಹಾಕಬೇಡಿ. ಒಂದೊಮ್ಮೆ ನೀವು ಬ್ಯಾಡ್ ಕಮೆಂಟ್ ಹಾಕಿದ್ರು ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ. ನನ್ನ ದಾರಿಯಲ್ಲಿ ನಾನು ಹೋಗ್ತಾ ಇರೋಳು, ಹಿಂತಿರುಗಿ ನೋಡುವವಳೇ ಅಲ್ಲ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ಇನ್ನೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.